DJ Moral Stories. ಮಲಮಗಳು. ಜಮೀನ್ದಾರನ ಮಗಳು ಮಾನ್ಯ ತನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವನ ಅಪ್ಪ ಅವನ ಮಗಳನ್ನು ಮನೆಯ ರಾಜ್ಕುಮಾರಿ ಎಂದು ಕೂಗುತ್ತಿದ್ದನು. ಅವಳ ಎಲ್ಲಾ ಬಯಕೆಯನ್ನು ಪೂರ್ತಿ ಮಾಡುತ್ತಿದ್ದನು. ಊರಿನಲ್ಲಿ ನಾಗಪಂಚಮಿಯ ಜಾತ್ರೆ ನಡೆಯುತ್ತಿತ್ತು. ಮಾನ್ಯಳ ಅಮ್ಮ ಮತ್ತು ಶಕುಂತಲ ಇಬ್ಬರು ಜಾತ್ರೆ ನೋಡಲು ಬಂದಿದ್ದರು. ಅಯ್ಯೋ ಮಾನ್ಯಳ ಅಮ್ಮ, ನಿಮ್ಮದು ಚಿಕ್ಕ ಬಾಯಿ ದೊಡ್ಡ ಮಾತು. ನಿಮ್ದಂತೂ ತುಂಬಾ ಅದೃಷ್ಟ. ನಿಮ್ಮನ್ನ ನಿಮ್ಮ ಯಜಮಾನ್ರು ರಾಣಿ ಥರ ನೋಡ್ಕೋತಿದ್ದಾರೆ. ಹೌದಕ್ಕ, ನಮ್ದಂತೂ ಚಿಕ್ಕ ಸಂಸಾರ. ನಿಮ್ಮ ಭಾವ ಅಂತೂ ನಿಜವಾಗ್ಲೂ ದೇವರೇ ಅವರು. ಮರುದಿನ ಯಜಮಾನರು ಎಲ್ಲರನ್ನು ಕರೆದುಕೊಂಡು ಜಾತ್ರೆಗೆ ಹೋದರು. ಮಾನ್ಯ ಏನು ಕೇಳುತ್ತಾಳೋ ಅದನ್ನು ಯಜಮಾನರು ಕೊಡಿಸುತ್ತಿದ್ದರು. ಆದರೆ ಶಕುಂತಲ ಅವಳ ಮಗಳಿಗೆ ಅದನ್ನು ಯಾವುದನ್ನು ಕೊಡಿಸುವುದಿಲ್ಲ. ಅವಳು ಹೊಟ್ಟೆ ಉರಿಯಿಂದ ಹಾಗೇ ನಿಂತಿದ್ದಳು. ಭಾವನವ್ರೆ, ನನ್ನ ಬಾಯಿ ಚಿಕ್ಕದಾದ್ರೂ ಮಾತು ದೊಡ್ಡದು ಅಂತ ಅನ್ಕೋಬೇಡಿ. ಹೀಗೆ ನೀವು ಆ ಹುಡುಗಿಗೆಲ್ಲಾನು ಕೊಡಿಸಿ ಹಾಳು ಮಾಡ್ತಾ ಇದ್ದೀರಾ. ಅವೇ ಶಕುಂತಲಾ, ನನಗಿರೋದು ಒಬ್ಬಳ ಮಗಳು. ನಂದೆಲ್ಲ ಆಸ್ತಿನೂ ಇವಳದೆ ತಾನೆ. ಇವಳಿಗೆ ಬೇಕಾದ್ರೆ ನನ್ನ ಪ್ರಾಣನೂ ಕೊಡ್ತೀನಿ. ಇವಳೇ ನನ್ನ ಮನೆಯ ರಾಜ್ಕುಮಾರಿ. ಶಕುಂತಲ ಅವಳು ಅವಳ ಊರಿಗೆ ಹೋದಳು. ಯಜಮಾನರು ಹೇಳಿದ ಮಾತನ್ನೇ ನೆನೆಸಿಕೊಳ್ಳುತ್ತಿದ್ದಳು. ಸ್ವಲ್ಪ ವರ್ಷಗಳ ನಂತರ ಊರಿನಲ್ಲಿ ಬೆಂಕಿ ಬಿದ್ದಿತ್ತು. ಅದರಲ್ಲಿ ಮಾನ್ಯಾಳ ಅಮ್ಮ ಸತ್ತು ಹೋದಳು. ಮನಸ್ಸಲ್ಲೇ ಖುಷಿ ಪಡುತ್ತಾ ಶಕುಂತಲ ಯಜಮಾನನ ದುಃಖವನ್ನು ಕೇಳಿದಳು. ಅಯ್ಯೋ ಭಾವನವ್ರೆ, ಏನಾಯಿತು? ನನ್ನ ಮಾತು ದೊಡ್ಡದು ಅಂತ ಅನ್ಕೋಬೇಡಿ. ನಿಮ್ಮ ಪ್ರೀತಿಯ ರಾಜ್ಕುಮಾರಿನ ಬಿಟ್ಟು ಹೇಗೆ ಬದುಕ್ತೀರಾ? ಎಲ್ಲ ಕಾರ್ಯಗಳನ್ನು ಮುಗಿಸಿದ ಮೇಲೂ ಮಾನ್ಯ ಅಳುತ್ತಿದ್ದಳು. ಒಳಗಿಂದಲೇ ಶಕುಂತಲ ಯಜಮಾನನ ಮನೆಯನ್ನು ಲೂಟಿ ಮಾಡಲು ಪ್ರಯತ್ನಿಸುತ್ತಿದ್ದಳು. ಅಮ್ಮ, ನನ್ನನ್ನು ಬಿಟ್ಟು ಎಲ್ಲಿ ಹೋದೆ? ಇವಾಗ ನನ್ನನ್ನು ಯಾರು ಪ್ರೀತಿಸ್ತಾರೆ? ನಾನು ಹೇಗೆ ಬದುಕಲಿ ಅಮ್ಮ? ವಾಪಸ್ ಬಂದ್ಬಿಡಮ್ಮ, ವಾಪಸ್ ಬಂದ್ಬಿಡು. ನಾನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡ ಮಾನ್ಯ. ನನಗೆ ಗೊತ್ತು ನೀನೆಷ್ಟು ಅಕ್ಕನ ಪ್ರೀತಿ ಮಾಡ್ತೀಯಾ ಅಂತ. ಆದರೆ ನಾನು ಇದೀನಲ್ಲ ಜೊತೆಗೆ. ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ಬಾ ನನ್ನ ಜೊತೆಗೆ. ಅತ್ತೆ, ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ? ನಿನ್ನ ಮಡಿಲಲ್ಲಿ ನನಗೆ ನಿದ್ದೆ ಬರ್ತಿದೆ. ಶಕುಂತಲ ಅಲ್ಲಿದ್ದಷ್ಟು ದಿನವೂ ಮಾನ್ಯಾಳನ್ನು ಪ್ರೀತಿಸುತ್ತಿದ್ದಳು. ಇದನ್ನು ನೋಡಿ ಮಾನ್ಯಾಳ ಅಜ್ಜಿಗೆ ಕರುಣೆ ಉಂಟಾಯಿತು. ಪಾಪ ಶಕುಂತಲ ಮಾನ್ಯಾಳನ್ನ ಎಷ್ಟು ಪ್ರೀತಿಸ್ತಾಳೆ. ಅವಳ ಹೃದಯ ತುಂಬ ಒಳ್ಳೆಯದು. ಮಾನ್ಯ ಏಕಾಂಗಿ ಆಗಿದ್ದಾಳೆ. ಶಕುಂತಲ ಏನಾದರೂ ಮದುವೆ ಆದರೆ ಮಾನ್ಯಗೆ ಅಮ್ಮ ಸಿಗ್ತಾಳೆ. ಮತ್ತೆ ಶಕುಂತಲಾಗೂ ಜೊತೆ ಸಿಗುತ್ತಾರೆ. ಶಕುಂತಲಾಗೂ ಇದೇ ಬೇಕಾಗಿತ್ತು. ಅಜ್ಜಿ ಕೇಳುತ್ತಿದ್ದಂತೆ ಯೋಚನೆ ಮಾಡದೆ ಹೂ ಅಂದಳು. ಯಜಮಾನನಿಗೆ ಶಕುಂತಲ ಜೊತೆ ಮದುವೆಯಾಯಿತು. ನೋಡು ಶಕುಂತಲಾ, ನೀನು ಮನೇಲಿ ಆರಾಮಾಗಿರು. ಆದರೆ ನನ್ನ ಮಗಳಿಗೆ ಮಾತ್ರ ಏನು ತೊಂದರೆ ಕೊಡಬೇಡ. ನನಗೆ ನನ್ನ ಜೀವನ ಎರಡೂ ನನ್ನ ಮಗಳೇ. ಅವಳನ್ನ ಕಾಪಾಡಬೇಕು. ಏನ್ರಿ, ಯಾಕೀಗ ಈ ಥರ ಯೋಚನೆ ಮಾಡ್ತೀರಾ? ನಾನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ನಾನು ಅವಳ ಅತ್ತೆ. ಅವಳ ಅಮ್ಮನಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ನನ್ನನ್ನು ನಂಬಿ. ಅಸಲು ವಿಷಯ ಏನೆಂದರೆ, ಯಜಮಾನನ ಮಾತನ್ನು ಕೇಳಿ ಶಕುಂತಲ ದ್ವೇಷ ಕಾರುತ್ತಿದ್ದಳು. ಮತ್ತೆ ಯೋಚಿಸುತ್ತಿದ್ದಳು. ಓಹೋ, ನಾನು ಇವ್ರು ಹೇಳ್ದಂಗೆಲ್ಲ ಕೇಳಬೇಕಾ? ನಾನು ಇಲ್ಲಿಗೆ ಬಂದ ತಕ್ಷಣ ಅವ್ರ ಮಗಳು ಸೇವೆ ಮಾಡಬೇಕಾ ನಾನು? ಮತ್ತೆ ನನ್ನ ಮಗಳನ್ನ ನಾನೇನು ಮಾಡಲಿ? ಓ ದೇವ್ರೇ, ನಾನೇನು ಮಾಡ್ತೀನಿ ಅಂತ ನೋಡ್ತಾ ಇರು. ಆ ಮಾನ್ಯಾಳಿಗೆ ಯಾವ ಥರ ಕಾಟ ಕೊಡ್ತೀನಿ ಅಂತ. ಯಜಮಾನರು ಆಚೆ ಹೋದ ತಕ್ಷಣ ಮಲಗಿರುವ ಮಾನ್ಯಾಳನ್ನು ಬಂದು ಎಬ್ಬಿಸಿದಳು ಮತ್ತು ಹೇಳಿದಳು. ಅಯ್ಯೋ ಮಾನ್ಯ ಮಹಾರಾಣಿ, ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡ. ನಿನಗೆ 17 ವರ್ಷ ಆಯಿತು. ಇಷ್ಟೋ ತನಕ ಮನಗಿದ್ಯಾ? ಅರೆ, ನಾಷ್ಟ ಯಾರು ಮಾಡ್ತಾರೆ? ನಿಮ್ಮಮ್ಮ ಅಂತೂ ಬರೋದಿಲ್ಲ. ಅಮ್ಮ, ನಿಮಗೆ ನನ್ನ ಮೇಲೆ ಕೋಪ ಇದೆಯಾ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಓಹೋ, ಇವಾಗ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದೆಯಾ? ಇವೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ. ನನಗೆ ಸೊಂಟ ನೋಯ್ತಾ ಇದೆ. ಬೇಗ ಎದ್ದೋಗಿ ನಾಷ್ಟ ಮಾಡು. ಮಾನ್ಯ ನಾಷ್ಟವನ್ನು ರೆಡಿ ಮಾಡುತ್ತಾಳೆ. ಶಕುಂತಲ ಮತ್ತು ಮಗಳಿಗೆ ಕೊಡುತ್ತಾಳೆ. ಜೊತೆಗೆ ತಿನ್ನಲು ಹೋಗುತ್ತಾಳೆ. ಅಷ್ಟರಲ್ಲಿ ಶಕುಂತಲ ಜೋರಾಗಿ ಕಿರುಚುತ್ತಾಳೆ. ಓಹ್ ಮಹಾರಾಣಿ, ಇವಾಗಲೇ ಕೂತ್ಕೊಂಡು ತಿನ್ನೋದಕ್ಕೆ ಹೋಗ್ಬೇಡ. ಮೊದಲು ನದಿ ಹತ್ರ ಹೋಗಿ ಬಟ್ಟೆಗಳನ್ನು ಹೋಗಿ. ಬಿಸಿಲು ಹೋಗ್ಬಿಡುತ್ತೆ. ಬಟ್ಟೆ ಒಗೆದ್ಮೇಲೆ ತಿಂಡಿ ಮಾಡು. ನೀನೇನು ರಾಜ್ಕುಮಾರಿ ಅಲ್ಲ, ಗೊತ್ತಾಯ್ತಾ? ಅತ್ತೆ, ನೀನೇನು ಚಿಂತೆ ಮಾಡಬೇಡ, ನಾನೆಲ್ಲ ಕೆಲಸ ಮಾಡ್ತೀನಿ. ನಿಮಗೆ ಸೊಂಟ ನೋಯ್ತಾ ಇದೆ ಅಲ್ವಾ? ನೀವು ಆರಾಮಾಗಿ ವಿಶ್ರಾಂತಿ ಮಾಡಿ. ಮಾನ್ಯ ಬಟ್ಟೆಗಳನ್ನು ತೆಗೆದುಕೊಂಡು ನದಿಯ ಬಳಿ ಹೋಗುತ್ತಾಳೆ. ಬಟ್ಟೆಗಳನ್ನು ಒಗೆಯುತ್ತಾಳೆ. ತುಂಬ ಸುಸ್ತಾಗುತ್ತದೆ. ಹೊಟ್ಟೆ ಹಸಿಯಲು ಆರಂಭಿಸುತ್ತದೆ. ಅವಳು ವಾಪಸ್ ಬಂದು ನೋಡುತ್ತಾಳೆ. ನಾಷ್ಟದ ತಟ್ಟೆ ಖಾಲಿಯಾಗಿರುತ್ತದೆ. ಅತ್ತೆ, ನನ್ನ ಪ್ಲೇಟಲ್ಲಿ ತಿಂಡಿ ಎಲ್ಲೋಯ್ತು? ಒಂದಿನ ಹಸ್ಕೊಂಡಿದ್ರೆ ಏನು ಸತ್ತೋಗಲ್ಲ. ನೀನು ತಪ್ಪು ತಿಳ್ಕೊಬೇಡ.
ಒಂದು ನಾಯಿ ರಸ್ತೆಯಲ್ಲಿ ಬಿದ್ದಿತ್ತು, ಅದಕ್ಕೆ ರೊಟ್ಟಿ ಹಾಕ್ತೆ. ಸ್ವಲ್ಪ ದಾನ ಧರ್ಮನೂ ಮಾಡಬೇಕು, ತಿನ್ನೋದ್ರಿಂದ ಏನೂ ಆಗಲ್ಲ. ಮಾನ್ಯಾಳಿಗೆ ಕಾಟ ಕೊಡಬೇಕೆಂದು ಶಕುಂತಲ ದಿನಾಲೂ ಒಂದಲ್ಲ ಒಂದು ಕಾಟ ಕೊಡುತ್ತಾನೆ ಇರುತ್ತಾಳೆ. ಒಂದು ದಿನ ಮಾನ್ಯ ತಿನ್ನಲು ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತಾಳೆ. ಆಗ ಶಕುಂತಲ ಅವಳಿಗೆ ಹೊಡೆಯುತ್ತಾಳೆ. ಅದು ತುಂಬ ಜೋರಾಗಿ ಬೀಳುತ್ತದೆ. ಏನು ಮಾಡ್ಕೊ ಬಂದಿದ್ಯಾ ನೀನು? ನನ್ನ ಮಾತು ಕೇಳಿ ತಪ್ಪು ತಿಳ್ಕೊಬೇಡ. ನಿಮ್ಮ ಅಪ್ಪ ಅಮ್ಮ ಅದೆಂಗೆ ಬೆಳೆಸಿದಾರೋ ನನಗಂತೂ ಗೊತ್ತಿಲ್ಲ. ಈ ರೊಟ್ಟಿನ ತಿನ್ನಕ್ಕಾಗುತ್ತಾ ನಾವು? ತಪ್ಪಾಯ್ತಮ್ಮ, ಇನ್ನು ಮುಂದೆ ಈ ಥರ ಯಾವತ್ತೂ ಆಗಲ್ಲ. ಮಾನ್ಯ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಗಾರ್ಡನ್ ಏರಿಯಾಗೆ ಹೋಗುತ್ತಾಳೆ ಮತ್ತು ಚಿಟ್ಟೆಗಳನ್ನು ಹಿಡಿಯಲು ಆರಂಭಿಸುತ್ತಾಳೆ. ಅಲ್ಲಿಂದ ಒಂದು ಕಾರು ಬರುತ್ತದೆ. ಅಲ್ಲಿ SP ಪಂಕಜ್ ಕೂತಿರುತ್ತಾರೆ. ಅವನಿಗೆ ಅವಳು ತುಂಬ ಇಷ್ಟ ಆಗುತ್ತಾಳೆ. ಯಜಮಾನರಿಗೆ ವಿಷಯವನ್ನು ತಿಳಿಸುತ್ತಾರೆ. ಅದೇ ಶಕುಂತಲಾ, ಮಾನ್ಯ ಎಲ್ಲಿ? ಅವಳಿಗೋಸ್ಕರ ಸಂಬಂಧ ಬಂದಿದೆ. ನಗರದಲ್ಲಿ SP ಆಗಿದ್ದಾರೆ ಅವರು. ನನ್ನ ಮಗಳಂತೂ ರಾಜ್ಕುಮಾರನೇ. ಯಜಮಾನನ ಮಾತನ್ನು ಕೇಳಿ ಶಕುಂತಲಾಗೆ ಹೊಟ್ಟೆ ಕಿಚ್ಚಾಗುತ್ತದೆ ಮತ್ತೆ ಯೋಚಿಸುತ್ತಾಳೆ. SP ಅವನ ಮದುವೆ ನನ್ನ ಮಗಳು ದಿವ್ಯಾ ಜೊತೆಗೆ ಆಗಬೇಕು. ಅವಳು ಮಾನ್ಯ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ. ಸ್ವಲ್ಪ ದಿನದ ನಂತರ ಯಜಮಾನರು ಶಕುಂತಲಾಗೆ ಹೇಳುತ್ತಾರೆ, ನಾನು ಒಂದು ದೊಡ್ಡ ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ. ನಾಳೆನೇ SP ಸಾಹೇಬರು ಮಾನ್ಯ ನೋಡಕ್ ಬರ್ತಾ ಇದ್ದಾರೆ. ಮತ್ತೆ ನಾನೇ ಇವತ್ತು ದೇವನಹಳ್ಳಿಗೆ ಹೋಗ್ಬೇಕು. ಈಗ ಈ ಎಲ್ಲ ಜವಾಬ್ದಾರಿ ನಿನ್ ಮೇಲೆ ಬಿದ್ದಿದೆ. ಹೇಗಾದ್ರೂ ಮಾಡಿ SP ಸಾಹೇಬರಿಗೆ ಮಾನ್ಯಾಳನ್ನ ತೋರಿಸಿ ಈ ಸಂಬಂಧ ಓಕೆ ಮಾಡೋ ಥರ ಮಾಡು. ಶಕುಂತಲಾಳ ಮನದಾಸೆ ಪೂರ್ತಿಯಾಯಿತು. ಅವಳು ಪೂರ್ತಿ ಉತ್ಸಾಹದಿಂದ ಇರುತ್ತಾಳೆ. ನಾನೀಗ ಹೇಳ್ತೀನಿ ಅಂತ ಅನ್ಕೊಂಬೇಡಿ ಯಜಮಾನ್ರೆ. ಇದೆಲ್ಲ ಒಂದು ಮಾತಾ? ನಾನಿದ್ದಾಗ ನೀವು ಚಿಂತೆನೆ ಮಾಡಬೇಡಿ. ನಾನು ಎಲ್ಲ ಕಷ್ಟಪಟ್ಟು ನೀಟಾಗಿ ಮ್ಯಾನೇಜ್ ಮಾಡ್ತೀನಿ. ಯಾಕಂದರೆ ನನ್ನ ಪ್ರೀತಿ ಮಗಳು ಮದುವೆ ಪಕ್ಕಾ ಆಗಬೇಕು. ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ. ಪತ್ನಿಯ ಮಾತನ್ನು ಕೇಳಿ ಯಜಮಾನರು ದೇವನಹಳ್ಳಿಗೆ ಹೋದರು. ಶಕುಂತಲ ಮಾನ್ಯಾಳಿಗೆ ಹೇಳಿದಳು, ನಾನು ಹೇಳೋ ಮಾತನ್ನು ಕೇಳಿ ಬೇಜಾರು ಮಾಡ್ಕೋಬೇಡ. ನಿನಗೋಸ್ಕರ ಅಂತ ಪೇಟೆಯಿಂದ ಹೊಸ ಬಟ್ಟೆಗಳನ್ನ ತರಿಸಿದ್ದೀನಿ. ಅದನ್ನು ಹಾಕ್ಕೊಂಡೇ ನಿನ್ನ ಮನೆಗೆ ಬರಬೇಕು. ಅದೇನಕ್ಕಮ್ಮ? ಅಯ್ಯೋ ಹುಚ್ಚಿ, ನಾನು ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಆ SP ಸಾಹೇಬ್ರು ಸಿಟಿಯವರಲ್ವಾ? ಮಾನ್ಯ ಪಾಪದ ಹುಡುಗಿ. ಶಕುಂತಲ ದುರಾಲೋಚನೆ ಗೊತ್ತಾಗುವುದಿಲ್ಲ. ಮಾನ್ಯಾಳು ಇಂದಿನ ಬಾಗಿಲಿನಿಂದ ಶಿವಾಲಯದ ಬಳಿಗೆ ನಡೆದುಕೊಂಡು ಹೋಗುತ್ತಿರುತ್ತಾಳೆ. ದೇವರ ಮುಂದೆ ಕೈ ಮುಗಿಯುತ್ತಾ ಹೇಳುತ್ತಾಳೆ, ದೇವ್ರೆ, ನೀನೆಷ್ಟು ಒಳ್ಳೆಯವನು. ನನಗೋಸ್ಕರ ಒಂದು ಹೊಸ ಅಮ್ಮನ್ನ ಕೊಟ್ಟಿದ್ಯಾ. ಅವಳು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ನನಗೋಸ್ಕರ ಪೇಟೆಯಿಂದ ಹೊಸ ಬಟ್ಟೆ ತರಿಸಿದ್ದಾರೆ. ನಿಜವಾಗ್ಲೂ ಅವರೇ ನನ್ನಮ್ಮ. SP ಸಾಹೇಬರ ಗಾಡಿ ಯಜಮಾನರ ಮನೆ ಮುಂದೆ ನಿಂತಿತು. ಶಕುಂತಲ SP ಸಾಹೇಬರನ್ನು ಸ್ವಾಗತ ಕೋರಿ ಸೋಫಾದಲ್ಲಿ ಕೂರಿಸಿದಳು. ಅಮ್ಮ, ನನಗೆ ತುಂಬಾ ಸಮಯ ಇಲ್ಲ. ಸಂಜೆ ಒಳಗಡೆ ನನ್ನ ನಗರಕ್ಕೆ ಹೋಗ್ಲೇಬೇಕು. ಮಾನ್ಯಾಳ ನಾನು ನೋಡ್ಬಿಟ್ರೆ ತುಂಬಾ ಒಳ್ಳೇದಾಗತ್ತೆ. ಇದನ್ನು ಕೇಳಿದ ತಕ್ಷಣ ಶಕುಂತಲ ಮಾತನಾಡಲು ಆರಂಭಿಸಿದಳು. ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಏನು ಅನ್ಕೊಂಬೇಡ. ನಾನು ಏನಂತ ಹೇಳಲಿ ಮಗ್ನೆ? ಹೇಳೋದಕ್ಕೆ ನಾನು ಮಲ್ತಾಯಿ. ಜನ ನನ್ನನ್ನೇ ತಪ್ಪು ತಿಳ್ಕೊತಾರೆ. ಈ ಹುಡುಗಿ ಮನೇಲೇ ಇರೋದಿಲ್ಲ. ಯಾವಾಗ ನೋಡಿದ್ರೂ ಊರೆಲ್ಲ ಸುತ್ತಾಡ್ತಿರುತ್ತಾಳೆ. ಯಾವಾಗ ಮನೆಗೆ ಬರ್ತಾಳೋ ಗೊತ್ತಿಲ್ಲ. ಇದಾದ ನಂತರ ಶಕುಂತಲ ಅವಳ ಮಗಳನ್ನು ಕೂಗಿದಳು, ಅರೇ ದಿವ್ಯಾ, ನಮ್ಮ SP ಸಾಹೇಬ್ರಿಗೆ ತಿಂಡಿ ತಗೊಂಡು ಬೇಗ ಬಾ. ಹಾಂ, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಿವ್ಯಾ ಸೀರೆ ಉಟ್ಟುಕೊಂಡು ತಲೆಯಲ್ಲಿ ಹೂ ಮುಡಿದುಕೊಂಡು ಕೈಯಲ್ಲಿ ತಿಂಡಿಯ ಪ್ಲೇಟನ್ನು ಹಿಡಿದುಕೊಂಡು ಕೋಣೆಯಿಂದ ಆಚೆ ಬರುತ್ತಾಳೆ. ಅದೇ ಸಮಯದಲ್ಲಿ ಮಾನ್ಯ ಕೂಡ ಅಲ್ಲಿಗೆ ಬರುತ್ತಾಳೆ. ಅಮ್ಮ, ನಾನು ಬಂದ್ಬಿಟ್ಟೆ. ತುಂಬ ಉದ್ದವಾದ ಸ್ಯಾಂಡಲನ್ನು ಹಾಕಿಕೊಂಡು ಬೀಳುತ್ತಾ ಏಳುತ್ತಾ ತುಂಬ ನಿಧಾನವಾಗಿ ಬರುತ್ತಾಳೆ. ತುಂಬ ಚಿಕ್ಕವಾದ ಸ್ಕರ್ಟಿಂದ ಅವಳ ಕಾಲುಗಳನ್ನು ಮುಚ್ಚಿಡಲು ತುಂಬ ಪ್ರಯತ್ನ ಪಡುತ್ತಾಳೆ. ಸ್ಕರ್ಟನ್ನು ಪದೇ ಪದೇ ಎಳೆಯುತ್ತಿರುತ್ತಾಳೆ. ಅವಳು ಬೀಳುವಷ್ಟರಲ್ಲಿ SP ಸಾಹೇಬ್ರ ಅವಳನ್ನು ಹಿಡಿದುಕೊಂಡರು ಮತ್ತು ಹೇಳಿದರು, ಅಯ್ಯಯ್ಯೋ, ನೀನೀಗ ದೊಡ್ಡವಳಾಗಿದ್ಯಾ. ಇದೇನು ಈ ವೇಷ ಹಾಕ್ಕೊಂಡಿದ್ಯಾ? ಓ ಮಗ್ನೆ, ನಾನು ಹೇಳೋ ಮಾತನ್ನು ತಪ್ಪು ತಿಳ್ಕೊಬೇಡ. ನಾನು ಎಷ್ಟು ಹೇಳ್ತೀನಿ ಇವಳಿಗೆ ಈ ಥರ ಬಟ್ಟೆಗಳನ್ನು ಹಾಕಿಕೊಂಡು ಊರಲ್ಲೆಲ್ಲ ಓಡಾಡಬೇಡ ಅಂತ. ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅಷ್ಟಾದರೂ ಮಾನ್ಯಾಗೆ ಅವಳ ಮಲತಾಯಿಯ ಬುದ್ಧಿ ತಿಳಿಯುವುದಿಲ್ಲ. ಅಮ್ಮ, ಇವತ್ತು ಕೆಲಸದವ್ರು ಯಾರು ಬಂದಿಲ್ವಾ? ಪಾಪ ದಿವ್ಯಾನೇ ಟೀ ಮಾಡ್ಕೊ ಬಂದಿದ್ದಾಳೆ. ಅಪ್ಪ ಬರಲಿ, ಕೆಲಸದವ್ರಿಗೆಲ್ಲ ಇದೆ ಹಬ್ಬ. ಅರೆ, ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಸುಮ್ಮನೆ ಇರು, ಜಾಸ್ತಿ ಎಲ್ಲ ಮಾತಾಡೋಕೆ ಹೋಗ್ಬೇಡ. ನಿಮ್ಮ ಅಪ್ಪಂಗೆ ಕಂಪ್ಲೇಂಟ್ ಮಾಡುವಷ್ಟು ದೊಡ್ಡೋಳಾಗ್ಬಿಟ್ಟ ನೀನು. ದಿವ್ಯಾನೇ ದಿನಾಲೂ ಟೀ ಮಾಡೋದು. ನೀನೇನಮ್ಮ ಮಧ್ಯಾಹ್ನ 12 ಗಂಟೆ ಗಂಟಲು ಮಲಗಿರ್ತೀಯ. ಮಾನ್ಯಳಿಗೆ ಈಗಲೂ ಅವಳ ಮಾತು ಅರ್ಥವಾಗಲಿಲ್ಲ. ಅವಳು ಸುಮ್ಮನೆ ಶಕುಂತಲನ್ನು ನೋಡುತ್ತಿದ್ದಳು. ಅಯ್ಯೋ, ನಾನು ಹೇಳೋ ಮಾತನ್ನ ತಪ್ಪು ತಿಳ್ಕೊಬೇಡ. ಇವಳೇನಾದರೂ ಸಾಹೇಬ್ರ ಮನೆಗೆ ಹೋದರೆ ಅವ್ರ ಮನೆ ಉದ್ಧಾರ ಆಗೋದಿಲ್ಲ. ಅದೇ ನಮ್ಮ ದಿವ್ಯಾ ಹೋದರೆ ಅವ್ರ ಮನೆಗೆ ಭಾಗ್ಯಲಕ್ಷ್ಮಿ ಹೋದಂಗಾಗುತ್ತೆ.
ಮತ್ತೆ ಎಸ್ ಪಿ ಕಡೆ ನೋಡುತ್ತಾ ಹೇಳುತ್ತಾಳೆ, ನೋಡಪ್ಪ, ನಾನು ಹೇಳೋದನ್ನ ನೀನು ತಪ್ಪು ತಿಳ್ಕೊಂಬಿಡ. ನೋಡಪ್ಪ, ನಿನ್ಗೆ ಯಾರು ಬೇಕೋ ಆಯ್ಕೆ ಮಾಡ್ಕೊ. ನಿನಗೆ ಈ ದರಿದ್ರನೇ ಬೇಕು ಅಂದರೆ ಕರ್ಕೊಂಡೋಗು. ತಮ್ಮ ನಿರ್ಣಯವನ್ನು ಬೇಗ ಹೇಳಿ ಎಂದು ಎಸ್ ಪಿ ಹೊರಟು ಹೋದನು. ಎಸ್ ಪಿ ಹೋದ ಮೇಲೆ ಶಕುಂತಲಾ ಮಾನ್ಯಾಳ ಕಂಡು ರೇಗಾಡಿದಳು. ನೀನೇನು ಇಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದೀಯಾ? ನಾಷ್ಟ ಎಲ್ಲ ಮುಗೀತು, ರಾತ್ರಿ ಊಟಕ್ಕೆ ತಯಾರಿ ಮಾಡು. ಏನು ದೊಡ್ಡ ರಾಜ್ಕುಮಾರಿ ಥರ ಪೋಸ್ ಕೊಡ್ತಾ ಇದ್ದಾಳೆ. ರಾತ್ರಿ ಯಜಮಾನರು ಮನೆಗೆ ಬಂದರು. ಮತ್ತೆ ಎಸ್ ಪಿ ಪಂಕಜ್ಗೆ ಫೋನ್ ಮಾಡಿದರು. ಮತ್ತೆ ಎಸ್ ಪಿ ಹೇಳಿದರು, ನಿಮ್ಮ ಮಗಳು ಮಾನ್ಯ ನಂಗೆ ತುಂಬ ಇಷ್ಟ ಆದ್ಲು. ಅವಳ ಜೊತೆಗೆ ನಾನು ಮದುವೆ ಆಗಬೇಕು ಅಂತಿದ್ದೀನಿ. ನೆಕ್ಸ್ಟ್ ವೀಕೆ ನಾನು ಅಲ್ಲಿಗೆ ಬರ್ತೀನಿ. ನಮ್ಮ ಸಂಬಂಧಿಕರ ಜೊತೆಗೆ ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಯಜಮಾನರು ಈ ವಿಷಯವನ್ನು ಶಕುಂತಲಾಗೆ ಹೇಳಿದರು. ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವರು ದಿವ್ಯಾ ಅಂತ ಹೇಳಿರ್ಬೋದಲ್ವಾ? ಇದೇನು ಮಾತಾಡ್ತಾ ಇದೀಯ ನೀನು? ದಿವ್ಯಾ ಜೊತೆಗೆ ನೀನು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಹೇಳು, ನಿಜ ಹೇಳು, ಅದೇನು ಮಾಡಿದ್ಯಾ ಅಂತ. ಶಕುಂತಲಾ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ನೀನೆಂತ ಕೆಟ್ಟ ಹೆಂಗಸು ಶಕುಂತಲಾ. ನಿನಗೆ ಗೊತ್ತಾ ಮಾನ್ಯ ಯಾಕೆ ನನ್ನ ಊರಿಗೆ ಕಳಿಸಿದ್ದು ಅಂತ? 2 ಆಸ್ತಿಯಲ್ಲಿ ಒಂದು ಆಸ್ತಿ ನಿನ್ನ ಮಗಳು ದಿವ್ಯಾ ಹೆಸರು ಮಾಡ್ಸಕ್ ಹೋಗಿದ್ದೆ. ಶಕುಂತಲಾ ತಾನು ಮಾಡಿದ ಕೆಲಸದ ಬಗ್ಗೆ ತುಂಬ ನಾಚಿಕೆ ಆಗುತ್ತಿದೆ. ಶಕುಂತಲಾ ಅವಳು ಮಾಡಿದ ತಪ್ಪಿಗೆ ಮಾನ್ಯ ಮತ್ತು ಯಜಮಾನರ ಮುಂದೆ ಕ್ಷಮೆ ಯಾಚಿಸುತ್ತಾಳೆ. ತುಂಬ ಜೋರಾಗಿ ಮಾನ್ಯಾಳ ಮದುವೆ ಆಯಿತು. ಶಕುಂತಲಾ ಹಣೆ ಬರ ಬದಲಾಯಿತು.